ಪಾಕಿಸ್ತಾನ ಮತ್ತು ಭಾರತ ನಡುವಿನ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಪಾಕಿಸ್ತಾನ ಆಪರೇಷನ್ ಸಿಂಧೂರ್ನಿಂದ ತತ್ತರಿಸಿದ್ದು ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸ್ತಾ ಇದೆ. ಇದನ್ನ ಭಾರತೀಯ ಸೇನೆ ವಿಫಲಗೊಳಿಸ್ತಾ ಇದೆ. ಇದರಿಂದಾಗಿ ಪಾಕಿಸ್ತಾನ ಆತಂಕಗೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಹೆಸರಿನ ಬಗ್ಗೆ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಆ ಹೆಸರು ಕರ್ನಲ್ ಸೋಫಿಯಾ ಖುರೇಷಿ. ಸೋಫಿಯಾ ನಮ್ಮ ದೇಶದ ಹೆಮ್ಮೆ ಅಂತ ಜನ ಕೊಂಡಾಡ್ತಾರೆ. ಸೋಫಿಯಾ ಮಾತ್ರವಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅನೇಕ ಯುದ್ಧಗಳಲ್ಲಿ ಮುಸ್ಲಿಮರು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. 1947ರಲ್ಲಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವಾಯಿತು. ಆ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕಾಶ್ಮೀರದ ಬಗ್ಗೆ ಉದ್ವಿಗ್ನತೆ ಪ್ರಾರಂಭವಾಯಿತು. ಕೆಲವು ಪಾಕಿಸ್ತಾನ ಬುಡಕಟ್ಟು ಸೇನೆಯನ್ನ ಬೆಂಬಲಿಸಿತು ಮತ್ತು ಸೇನಾಪಡೆಗಳು 1947ರ ಅಕ್ಟೋಬರ್ನಲ್ಲಿ ಕಾಶ್ಮೀರದ ಮೇಲೆ ದಾಳಿ ಮಾಡಿ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡವು. ಆ ಸಮಯದಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಮತ್ತು ಕಾಶ್ಮೀರವು ಸ್ವತಂತ್ರ ರಾಜ್ಯವಾಯಿತು. ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ರಾಜ ಹರಿಸಿಂಗ್ ಭಾರತದಿಂದ ಸಹಾಯ ಪಡೆದು ವಿಲೀನ ಪತ್ರಕ್ಕೆ ಸಹಿ ಹಾಕಿದ್ರು. ಇದಾದ ನಂತರ ಭಾರತೀಯ ಸೇನೆಯು ಮುಂದೆ ನಿಂತು ಪಾಕಿಸ್ತಾನಿಗಳಿಗೆ ಕಠಿಣ ಪಾಠ ಕಲಿಸಿತು. ಈ ಯುದ್ಧದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಿತು. ಈ ಯುದ್ಧದ ನಾಯಕತ್ವ ವಹಿಸಿದ್ದು ಭಾರತೀಯ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಮೊಹಮ್ಮದ್ ಉಸ್ಮಾನ್. ಲೆಫ್ಟಿನೆಂಟ್ ಕರ್ನಲ್ ಮೊಹಮ್ಮದ್ ಉಸ್ಮಾನ್ ಭಾರತೀಯ ಸೇನೆಯ ಒಬ್ಬ ಧೈರ್ಯಶಾಲಿ ಅಧಿಕಾರಿ. 1947ರಿಂದ 48ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶತ್ರುಗಳ ವಿರುದ್ಧ ಮುಂಚೂಣಿಗೆ ಬಂದು ಪಾಕಿಸ್ತಾನಿಗಳನ್ನ ಹಿಮ್ಮೆಟ್ಟಿಸಿದ್ರು. ಮೊಹಮ್ಮದ್ ಉಸ್ಮಾನ್ ಪಾಕಿಸ್ತಾನ ದಾಳಿಗಳನ್ನ ವಿಫಲಗೊಳಿಸಿ ನೂರಾರು ಶತ್ರುಗಳನ್ನ ಕೊಂದ್ರು. ಅವರನ್ನ ನೌಶೇರಾದ ಹುಲಿ ಅಂತ ಕರೆಯಲಾಗುತ್ತೆ. ಅವರು ದೇಶಕ್ಕಾಗಿ ಹುತಾತ್ಮರಾದ ಅತ್ಯಂತ ಹಿರಿಯ ಅಧಿಕಾರಿಯಾಗಿದ್ರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ನೀಡಲಾಯಿತು. ಹವಿಲ್ದಾರ್ ಅಬ್ದುಲ್ ಹಮೀದ್ ಭಾರತೀಯ ಸೇನೆಯ ಹುಲಿಯಾಗಿದ್ರು. ಅವರ ಶೌರ್ಯದ ಕಥೆಯನ್ನ ಭಾರತದಲ್ಲಿ ಇನ್ನು ಉದಾಹರಣೆಯಾಗಿ ನೀಡಲಾಗುತ್ತೆ. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಅಬ್ದುಲ್ ಹಮೀದ್ ಪಾಕಿಸ್ತಾನಿ ಸೇನೆಗೆ ತಕ್ಕ ಪಾಠ ಕಲಿಸಿದ್ರು. ಸಣ್ಣ ಗನ್ ಜೀಪಿನಲ್ಲಿ ಸವಾರಿ ಮಾಡಿದ್ದ ಅಬ್ದುಲ್ ಹಮೀದ್ ಒಬ್ಬಂಟಿಯಾಗಿ 7 ಪಾಕಿಸ್ತಾನಿ ಪ್ಯಾಟನ್ ಟ್ಯಾಂಕ್ಗಳನ್ನು ನಾಶಪಡಿಸಿದ್ರು. ಅವರ ಧೈರ್ಯಶಾಲಿ ಕಾರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರವನ್ನು ನೀಡಲಾಯಿತು. ಅಬ್ದುಲ್ ಹಮೀದ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವ ಮೂಲಕ ತನ್ನ ದೇಶವನ್ನ ರಕ್ಷಿಸಿಕೊಂಡು ಅಮರರಾದ್ರು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧವನ್ನ 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಎಂದು ಕರೆಯಲಾಗುತ್ತೆ. ಈ ಯುದ್ಧದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದ 93,000 ಪಾಕಿಸ್ತಾನಿ ಸೈನಿಕರು ಶರಣಾದ್ರು. ಈ ಯುದ್ಧದಲ್ಲಿಯೂ ಭಾರತೀಯ ಮುಸ್ಲಿಂ ಸೈನಿಕರು ಮತ್ತು ಅಧಿಕಾರಿಗಳು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಶತ್ರುಗಳನ್ನ ಸೋಲಿಸಿದ್ರು. ಕ್ಯಾಪ್ಟನ್ ಮೊಹಮ್ಮದ್ ತಯ್ಯಬ್, ಮೇಜರ್ ಮೀರ್ ಮುಷ್ತಾಕ್ ಅಹಮದ್, ಲೆಫ್ಟಿನೆಂಟ್ ಸಲೀಂ ಅಲಿ ಮುಂತಾದ ಅಧಿಕಾರಿಗಳು ಈ ಯುದ್ಧದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಈ ಅಧಿಕಾರಿಗಳು ತಮ್ಮ ತಮ್ಮ ಪಡೆಗಳನ್ನು ಮುನ್ನಡೆಸಿದ್ರು. ಪಾಕಿಸ್ತಾನಿ ಸೈನಿಕರಿಗೆ ನೀರು ಒದಗಿಸಿದ್ರು. ಜಮ್ಮು ಮತ್ತು ಕಾಶ್ಮೀರ ಲಘು ಪದಾತಿ ದಳ, ಗ್ರೆನೇಡಿಯರ್ಸ್ ಮತ್ತು ರಜಪೂತ ರೈಫಲ್ಸ್ನ ಮುಸ್ಲಿಂ ಕಂಪನಿಗಳು ಢಾಕಾ ವಶಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಭಾರತದಿಂದ ಬೇರ್ಪಟ್ಟಿತು. ಆಗ ಪಾಕಿಸ್ತಾನ 2 ವಿಭಾಗಗಳಾಗಿ ವಿಭಜನೆಯಾಯಿತು. ಒಂದು ಪೂರ್ವ ಪಾಕಿಸ್ತಾನ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನ ಈಗ ಬಾಂಗ್ಲಾದೇಶ ಎಂದು ಕರೆಯಲ್ಪಡುತ್ತೆ. ಪಶ್ಚಿಮ ಪಾಕಿಸ್ತಾನದ ರಾಜಕೀಯ ನಾಯಕರು ಪೂರ್ವ ಪಾಕಿಸ್ತಾನದ ಜನರನ್ನ ಮತ್ತು ನಾಯಕರನ್ನ ಶೋಷಿಸ್ತಾ ಇದ್ರು. ಅವರಿಗೆ ಅಧಿಕಾರದಲ್ಲಿ ಭಾಗವಹಿಸಲು ಅವಕಾಶ ನೀಡಲು ನಿರಾಕರಿಸ್ತಾ ಇದ್ರು. ಇದು ಇಂದಿನ ಬಾಂಗ್ಲಾದೇಶದ ಜನ ಮತ್ತು ನಾಯಕರನ್ನ ಕೆರಳಿಸ್ತು. 1971ರಲ್ಲಿ ಅವರು ಪಶ್ಚಿಮ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ರು. ಈ ದಂಗೆಯನ್ನ ಹತ್ತಿಕ್ಕಲು ಪಶ್ಚಿಮ ಪಾಕಿಸ್ತಾನ ಲಕ್ಷಾಂತರ ಜನರನ್ನ ಕೊಂದಿತು. ಆಗಿನ ಸಮಯದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ದಬ್ಬಾಳಿಕೆ ನೀತಿಯನ್ನ ಹತ್ತಿಕ್ಕಲು ಇಂದಿನ ಬಾಂಗ್ಲಾದೇಶಕ್ಕೆ ತಮ್ಮ ಸೈನ್ಯ ಕಳುಹಿಸಿದ್ರು ಮತ್ತು 1971ರಲ್ಲಿ ಪಾಕಿಸ್ತಾನವನ್ನ 2 ಭಾಗಗಳಾಗಿ ವಿಭಜಿಸಿದ್ರು. ಕ್ಯಾಪ್ಟನ್ ಹನೀಫ್ ಉದ್ದೀನ್ ಭಾರತೀಯ ಸೇನೆಯ ಧೈರ್ಯಶಾಲಿ ಅಧಿಕಾರಿ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಅವರು ಶತ್ರುಗಳನ್ನು ನಾಶಪಡಿಸಿದ್ರು. ತಮ್ಮ ಕೊನೆಯ ಉಸಿರಿರುವವರೆಗೂ ಪಾಕಿಸ್ತಾನದ ವಿರುದ್ಧ ಹೋರಾಡಿದ್ರು. ಯುದ್ಧದಲ್ಲಿ ಕ್ಯಾಪ್ಟನ್ ಹನೀಫ್ ಹುತಾತ್ಮರಾದ್ರು. ಅವರನ್ನ ರಜಪೂತಾದ ರೈಫಲ್ಸ್ ರೆಜಿಮೆಂಟ್ನಲ್ಲಿ ನಿಯೋಜಿಸಲಾಗಿತ್ತು. ಇಂದಿಗೂ ಅವರ ಧೈರ್ಯ, ಉತ್ಸಾಹವನ್ನ ಸೈನ್ಯದಲ್ಲಿ ಉದಾಹರಣೆಯಾಗಿ ಉಲ್ಲೇಖಿಸಲಾಗುತ್ತೆ. ಕ್ಯಾಪ್ಟನ್ ಹನೀಫ್ ದೆಹಲಿಯ ನಿವಾಸಿಯಾಗಿದ್ರು.
ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನ ಭಾರತ ಸೇನಾ ನೆಲೆಯನ್ನ ವಶಪಡಿಸಿಕೊಂಡಾಗ ಹನೀಫುದ್ದೀನ್ ಅವರನ್ನ ಶತ್ರು ಆಕ್ರಮಿತ ಪ್ರದೇಶಕ್ಕೆ ಕಳುಹಿಸಲಾಯಿತು. ಅವರು ತನ್ನ ಒಡನಾಡಿಗಳೊಂದಿಗೆ ಹಿಮಭರಿತ ಶಿಖರಗಳಲ್ಲಿ ಮತ್ತು ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಶತ್ರುಗಳ ವಿರುದ್ಧ ಧೈರ್ಯದಿಂದ ಹೋರಾಡಿದರು. ಕಾರ್ನಲ್ ಸೋಫಿಯಾ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿನ ಭಯೋತ್ಪಾದಕ ದಾಳಿ ನಂತರ ಭಾರತ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿದ್ದ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಲು ಆಪರೇಷನ್ ಸಿಂಧೂರ್ ಪ್ರಾರಂಭಿಸಿತು. ಪಾಕಿಸ್ತಾನದಲ್ಲಿ ಅಡಗಿದ್ದ ಭಯೋತ್ಪಾದಕರ ಅಡಗುತಾಣಗಳನ್ನು ಇದು ನಾಶಪಡಿಸಿತು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಪ್ರಮುಖ ಪಾತ್ರ ವಹಿಸಿದ್ದು ಪಾಕಿಸ್ತಾನದ ದುಷ್ಟ ಚಟುವಟಿಕೆಗಳ ಕುರಿತು ಕ್ಷಣ ಕ್ಷಣದ ಅಪ್ಡೇಟ್ ಒದಗಿಸುತ್ತಿದ್ದಾರೆ.